ಶಾನ್ ಬೋಗರು ಮಗಳ ಚಿತ್ರದ ಮತ್ತೋರ್ವ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಭಟ್ ಅಂತ. ನಾನು ಈ ಸಿನಿಮಾದಲ್ಲಿ ಶಾನ್ ಬೋಗರ ಮಗನಾಗಿ ಆಕ್ಟ್ ಮಾಡಿದ್ದೀನಿ. ಅಂದ್ರೆ ರಾಗಿಣಿ ಮ್ಯಾಮ್ ಅವರ ತಮ್ಮನ ರೋಲ್ ಮಾಡಿದ್ದೀನಿ. ಆಕ್ಚುಲಿ ಇದು ನಂದು ಮೊದಲನೇ ಸಿನಿಮಾ. ಆಕ್ಚುಲಿ ಮೂವಿ ಫೀಲ್ಡ್ ಅಂತ ನಾನು ಸ್ವಲ್ಪ ದೂರ, ಯಾವತ್ತೂ ಸ್ಟೇಜ್ ಹತ್ತದವನಲ್ಲ. ಬಟ್ ಏನೋ ಕೂಡ್ಲು ಸರ್ ಒಂದು ಅವಕಾಶ ಕೊಟ್ಟರು, ಅದಕ್ಕೆ ತುಂಬ ಚಿರಋಣಿಯಾಗಿರ್ತೀನಿ ನಾನು. ಈ ಆರ್ಟ್ ಮೂವಿ ಮಾಡೋದ್ರಲ್ಲಿ ಕೂಡ್ಲು ಸರ್ ಎತ್ತಿದ ಕೈ, ಹಾಗೂ ನಾಗರಾಜ್ ಸರ್ ತುಂಬ ನಮ್ಗೆ ಹೆಲ್ಪ್ ಮಾಡಿದ್ರು. ಏನೋ ಹೊಸಬ್ರಿಗೆಲ್ಲ ನಮ್ಗಿಬ್ರಿಗೂ ಹೊಸಬ್ರು ನಾವು. ಆ್ಯಕ್ಚುಲಿ ನಮಗೆ ಚಾನ್ಸ್ ಕೊಟ್ಟರು. ಖಂಡಿತ ಈ ಸಿನಿಮಾ ಗೆಲ್ಲುತ್ತೆ ಅಂತ ಭರವಸೆ ಇದೆ. ಕೂಡ್ಲು ರಾಮಕೃಷ್ಣ ಸರ್ಗೆ 6ನೇ ಸ್ಟೇಟ್ ಅವಾರ್ಡು ಬರ್ಬೋದು ಅನ್ಸುತ್ತೆ ನನಗೆ, ಪಕ್ಕ. ಥ್ಯಾಂಕ್ ಯು. ಎಲ್ಲ ಕನ್ನಡದ ಪ್ರೇಕ್ಷಕರಿಗೆ ಫ್ಯಾಮಿಲಿ ಸಮೇತ ನೀವು ಥಿಯೇಟ್ರಿಗೆ ಬಂದು ಒಂದು ಒಳ್ಳೆ ಸಿನಿಮಾವನ್ನು ನೋಡಿ ಆನಂದ ಪಟ್ಟು 4 ಜನಕ್ಕೆ ಹೇಳಿ ಮತ್ತೆ ಸ್ವಲ್ಪ ಪ್ರಮೋಷನ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್ ಇನ್ನೊಂದು ಧನ್ಯವಾದ ಹೇಳ್ಬೇಡಿ, ನಿಮ್ಗೆ ಕ್ವಶನ್ ಇದೆ ಸರ್. ಏನಂತಂದ್ರೆ ನಿಮ್ಗೆ ಇದು ಹೊಸ ಫೀಲ್ಡ್ ಅಥವಾ ನಿಮ್ದು ಹೊಸ ಪ್ರಾಜೆಕ್ಟ್ ಇದು ಅಂತ ಹೇಳಿದ್ರು. ಸೊ ಸಿನಿಮಾ ನೋಡಿದ ಪ್ರೇಕ್ಷಕರು ಏನಂತ ಹೇಳಿದ್ರು? ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಆಗ್ಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಮನೆಯವರು ಏನಂತ ಹೇಳಿದ್ರು? ಮೊದಲು ಈ ಕ್ಯಾರೆಕ್ಟರ್ ನೀನು ಮಾಡ್ಬೋದಾ ಅಂತ ಅನ್ಕೊಂಡ್ರಲ್ಲ. ಅಂದ್ರೆ ಆರ್ಟ್ ಮೂವಿ ಅಲ್ಲ ಇದು. ಆಕ್ಚುಲಿ ಆರ್ಟ್ ಮೂವಿ ಆದ್ರೂ ಕಮರ್ಷಿಯಲ್ ಟಚ್ ಅಪ್ ಕೊಟ್ಟಿದ್ದಾರೆ ಕೂಡ್ಲು ಸರ್. ಸೊ ಎಲ್ಲೂ ಬೋರ್ ಆಗಲ್ಲ. ಸೆಕೆಂಡ್ ಹಾಫ್ ಅಂತೂ ತುಂಬಾ ಅಂದ್ರೆ ಶಿಳ್ಳೆಲ್ಲ ತುಂಬಾ ಜಾಸ್ತಿ ಬೀಳ್ತಿತ್ತು. ಅವಾಗ ಖುಷಿ ಆಯ್ತು. ನಾವು ಎಲ್ಲ ಸ್ಟಾರ್ಗಳ ಸಿನಿಮಾ ಫಸ್ಟ್ ಶೋ ನೋಡೋರು, ಡಿ ಬಾಸ್, ಎಸ್ ಆರ್ ಎಲ್ಲ, ನಮ್ಮ ಶಿವಣ್ಣಂದೆಲ್ಲ. ನಮ್ಮ ಸಿನಿಮಾ ನಾವೇ ನೋಡ್ತಾ ಇದೀವಿ ಇವತ್ತು. ಏನೋ ಒಂದು ಪ್ರೌಡ್ ಫೀಲ್ ಆಗ್ತಿದೆ. ನೆಕ್ಸ್ಟ್ ನೋಡ್ಬೇಕು ಏನಾಗುತ್ತೆ ಅಂತ. ಅದೇ ಗ್ಯಾಪಲ್ಲಿ ದರ್ಶನ್ ಅವರ ಫ್ಯಾನ್ ಅಂತಾನೆ ಹೇಳಿದ್ರೆ ಏನ್ ಹೇಳ್ತೀರಾ ಸರ್? ಬರ್ತ್ಡೇಗೆ ಏನಾದ್ರು ವಿಶ್ ಮಾಡಿದ್ರ ಅಥವಾ ಭೇಟಿಯಾಗ ಏನಾದ್ರು ಚಾನ್ಸ್ ಇತ್ತು ಅಥವಾ ಯಾವತ್ತಾರು ಭೇಟಿ ಆಗಿದ್ರ ಏನು? ಲಾಸ್ಟ್ ಟೈಮ್ ಒಮ್ಮೆ ಮೀಟ್ ಮಾಡೋಕೆ ಹೋಗಿದ್ದೆ, ಬಟ್ ಅವರು ಡಿ ಬಾಸ್ ತುಂಬಾ ಬ್ಯುಸಿ ಇದ್ರು. ಆಮೇಲೆ ಸಂಜೆ ಬರೋಕೆ ಹೇಳಿದ್ರು, ಬಟ್ ಅಲ್ಲಿ ತುಂಬಾ ಜನ ಕ್ರೌಡ್ ಇತ್ತು. ಪಾಪ ಅವ್ರಿಗೇನು ಕಷ್ಟ ಆಗುತ್ತೆ ಅಂತ ಹೇಳಿ, ಹೆಲ್ತ್ ಇಶ್ಯೂ ಏನಿತ್ತು ಅಂತ ಹೇಳ್ತಿದ್ರು. ಸೊ ಮೀಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಯಾವತ್ತಾದ್ರು ಸಿಕ್ಕಿದ್ರೆ ಖಂಡಿತ ಮೀಟ್ ಮಾಡ್ತೀನಿ. ಅಪ್ಕಮಿಂಗ್ ಅಲ್ಲಿ ಏನಾದ್ರು ಚಾನ್ಸ್ ದರ್ಶನ್ ಅವ್ರ ಜೊತೆ ಸಿಕ್ತಾ ಅಂದ್ರೆ ಯಾವ ಕ್ಯಾರೆಕ್ಟರ್ ಸಿಕ್ಕುತ್ತೆ ಅಂದ್ರೆ ಮಾಡಕ್ ಇಷ್ಟಪಡ್ತೀರಾ? ಪಕ್ಕ ಯಾವ ಕ್ಯಾರೆಕ್ಟರ್ ಮಾಡಕ್ ಇಷ್ಟಪಡ್ತೀರಾ? ಯಾವ ರೋಲ್ ಆದ್ರೂ ಪರವಾಗಿಲ್ಲ. ಅವ್ರ ತಮ್ಮನ್ ರೋಲ್ ಆದ್ರೂ ಪರವಾಗಿಲ್ಲ, ವಿಲನ್ ಆದ್ರೂ ಪರವಾಗಿಲ್ಲ, 4 ಪೆಟ್ಟು ತಿಂದ್ರೂ ಪರವಾಗಿಲ್ಲ. ಅವ್ರ ಕೈಯಿಂದ ಡಿ ಬಾಸ್ ಜೊತೆ ಸಿನಿಮಾ ಮಾಡ್ಬೇಕು, ಪಕ್ಕ ಮಾಡ್ಬೇಕು. ನೆಕ್ಸ್ಟ್ ಅಂದ್ರೆ ನಾನು 2 ಮಂತ್ಸ್ ಬ್ರೇಕ್ ಇದ್ದೀನಿ. ಆಮೇಲೆ ಒಂದು ಕನ್ನಡ ಮಾತುಕತೆ ಆಗ್ತಿದೆ, ನೋಡ್ಬೇಕು. ಫೈನಲ್ ಆದ್ಮೇಲೆ ನಾನು ಹೇಳ್ತೇನೆ ಅಷ್ಟು. ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ನಮ್ಮ ಸಿನಿಮಾ ಶಾನ್ ಬೋಗರ ಮಗಳು ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ನೋಡ್ಬಿಟ್ಟು ನಮ್ಮನ್ನೆಲ್ಲ ಆರಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.